ಸಿಎಂ ಆಗ್ತಿದ್ದಂತೆ ಸಿದ್ದುಗೆ ಡಿಕೆ ಡೋಂಟ್ ಕೇರ್. ಸಿಎಂ ಹುದ್ದೆಗೆ ಏರ್ತಿದ್ದ ಹಾಗನೇ ಡಿಕೆಶಿ ಫುಲ್ ಚೇಂಜ್. ಸಂಪೂರ್ಣ ಬದಲಾಗ್ಬಿಟ್ರ ಸಿಎಂ ಡಿಕೆಶಿ. ಮೂರೇ ದಿನಕ್ಕೆ ಸಿದ್ದುಗೆ ಡಿಕೆ ಡೋಂಟ್ ಕೇರ್. ಸಂಪೂರ್ಣ ಬದಲಾಗ್ಬಿಟ್ರ ಸಿಎಂ ಡಿಕೆಶಿ. ಮೂರೇ ದಿನಕ್ಕೆ ಸಿದ್ದುಗೆ ಡಿಕೆ ಡೋಂಟ್ ಕೇರ್ ಅನ್ನುವಂತೆ ವರ್ತಿಸ್ತಿದ್ದಾರೆ. ಕನಕಪುರ ಬಂಡೆ ವರ್ತನೆಗೆ ಕೈಪಡೆ ಗಡಗಡ. ಶಕ್ತಿ ಸೌಧದಲ್ಲೇ ಸಿದ್ದುಗೆ ಡಿಕೆ ಡೋಂಟ್ ಕೇರ್ ಅನ್ನುವಂತೆ ವರ್ತಿಸಿದ್ದು. ಸಿದ್ದು ಕಣ್ಣೆದುರೇ ಬಂದ್ರು ಕ್ಯಾರೆ ಎಂದಿಲ್ಲ ಡಿಕೆ ಶಿವಕುಮಾರ್. ವಿಧಾನಸೌಧದಲ್ಲೇ ನಡೆದಿದ್ದು ಅಪರೂಪದ ಪ್ರಸಂಗ. ಸಿಎಂ ಆಗುವ ಮುನ್ನ ಕಾಲಿಗೆಲ್ಲ ಬೀಳ್ತಾ ಇದ್ದಂತಹ ಡಿಕೆಗೆ ಈಗ ಸಿದ್ದು ಬೇಡುವ ಸಿಎಂ ಆದ್ಮೇಲೆ. ಈಗ ಅದೇ ಸಿದ್ದು ಎದುರು ಬಂದ್ರು, ಡಿಕೆ ಮಾತ್ರ ಡೋಂಟ್ ಕೇರ್ ಅನ್ನುವಂತೆ ಇದ್ದಾರೆ. ಸಿಎಂ ಸೀಟಿಗೆ ಏರಿದ ಮೇಲೆ ಸಿದ್ದು ಅಂದ್ರೆ ಇಲ್ವಾ ರೆಸ್ಪೆಕ್ಟ್. ಫ್ರೀಡಂ ಟಿವಿಗೆ ಸಿಕ್ಕಿದೆ ಸಿದ್ದು ಡಿಕೆ ಎಕ್ಸ್ಕ್ಲೂಸಿವ್ ವಿಡಿಯೋ. ನಿಮ್ಮ ಬಳಿ ಇನ್ನು ನನಗೇನು ಕೆಲಸ ಎಂಬಂತೆ ಇತ್ತು. ದೃಶ್ಯದಲ್ಲಿ ಗಮನಿಸಬಹುದು, ನಾವು ಮಾರ್ಕ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀವಿ. ಫ್ರೀಡಂ ಟಿವಿ ಎಕ್ಸ್ಕ್ಲೂಸಿವ್ ಆಗಿ ಈ ಒಂದು ವಿಡಿಯೋವನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಡಿಕೆ ಶಿವಕುಮಾರ್, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತೆರಳುತ್ತಾ ಇರ್ತಾರೆ. ಅತ್ತ ಆ ಕಡೆಯಿಂದ ಸಿದ್ದರಾಮಯ್ಯನವರು ಆಗಮಿಸ್ತಾ ಇರ್ತಾರೆ. ಈ ವೇಳೆ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯನವರು ಎದುರು ಸಿಕ್ಕರೂ ಕೂಡ ತಮ್ಮ ಪಾಡಿ ತಾವು ತೆರಳುತ್ತಾರೆ. ಇತ್ತ ಸಿದ್ದರಾಮಯ್ಯನವರು ಕೂಡ ಹಾಗೆ ತಮ್ಮ ಪಾಡಿಗೆ ಈ ಕಡೆಗೆ ಬರ್ತಾರೆ. ಆದರೆ ಕಾಡುವಂಥ ಪ್ರಶ್ನೆ, ತಮಗೆ ಅಧಿಕಾರಕ್ಕೆ ಏರುವ ಮುನ್ನ, ತಾವು ಸಿಎಂ ಆಗೋಕ್ಕೂ ಮುಂಚೆ ಸಿದ್ದರಾಮಯ್ಯನವರು ಕಾಲಿಗೆ ಬಿದ್ದು, ಸಿದ್ದರಾಮಯ್ಯನವರೇ ನಿಮ್ಮ ಆಶೀರ್ವಾದ ಬೇಕು, ನಿಮ್ಮ ಮಾರ್ಗದರ್ಶನ ಬೇಕು, ನಿಮ್ಮ ಸಲಹೆ ಸೂಚನೆ ಬೇಕು ಅಂತೆಲ್ಲ ಹೇಳ್ತಾ ಇದ್ದಂಥ ಇದೇ ಡಿಕೆ ಶಿವಕುಮಾರ್ ಈಗ ತಾವು ಮುಖ್ಯಮಂತ್ರಿ ಆಗ್ತಿದ್ದ ಹಾಗೆ ಎರಡೇ ದಿನಕ್ಕೆ ಅವರ ವರ್ತನೆಯೇ ಬದಲಾಗಿ ಹೋಯ್ತಾ ಅನ್ನುವಂಥ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಎದುರಿಗೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಂಡ್ರೂ ಕೂಡ ಅವರನ್ನು ಮಾತಾಡ್ಸೋದಿರಲಿ, ಅತ್ತ ತಿರುಗಿಯೂ ನೋಡಿದಾಗ ತಂಪಾಡಿ ತಾವು ತೆರಳುತ್ತಾರೆ ಡಿಕೆ ಶಿವಕುಮಾರ್. ಪರಸ್ಪರ ಕಣ್ಣಿಗೆ ಕಣ್ಣಿಡದೆ ಮುಖ ತಿರುಗಿಸ್ಕೊಂಡು ಗಡಿಬಿಡಿಯಲ್ಲಿ ಹೊರಟಂತಿತ್ತದು. ಜಸ್ಟ್ ಪಾಸ್ ಆಗ್ತಾರೆ. ಹಾಗೇನೆ ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದೀವಿ ನಿಮಗೆ, ಒಂದು ವಿಂಡೋ ರೀತಿಯಲ್ಲಿ ಮಾರ್ಕ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀವಿ. ಫ್ರೀಡಂ ಟಿವಿಗೆ ಸಿಕ್ಕಿರುವಂಥ ಎಕ್ಸ್ಕ್ಲೂಸಿವ್ ದೃಶ್ಯ ಇದು. ಸಿಎಂ ಹುದ್ದೆಗೆ ಏರ್ತಿದ್ದ ಹಾಗೆಯೇ ಡಿಕೆಶಿ ಫುಲ್ ಬದಲಾಗ್ಬಿಟ್ರ ಅನ್ನುವಂಥ ಒಂದು ಅನುಮಾನ ಹುಟ್ಟುತ್ತೆ. ಸಂಪೂರ್ಣ ಡಿಕೆ ಶಿವಕುಮಾರ್ ಬದಲಾಗ್ಬಿಟ್ರ, ನಾನು ಮುಖ್ಯಮಂತ್ರಿ ಗದ್ದುಗೆಗೆ ಏರಿದ್ದಾಯ್ತು, ಮುಖ್ಯಮಂತ್ರಿ ಆಗಿದ್ದಾಯ್ತು, ಇನ್ಮೇಲೆ ನಿಮ್ಮ ಕೆಲಸ ಯಾಕೆ ನನಗೆ, ನಿಮ್ಮಿಂದ ಏನಾಗಬೇಕು ನನಗೆ ಅನ್ನುವಂತಿದೆ.